ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಗುವಿನ ಫೋಟೋ ಹಾಕಿ ಚಿಲ್ಡ್ರನ್ಸ್ ಡೇ ಗಿಫ್ಟ್ ನೀಡಿದ ಗೊಂಬೆ ನೇಹಾ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ನೇಹಾ ತಮ್ಮ ಮಗುವಿನ ಮುಖವನ್ನು ಫ್ಯಾನ್ಸ್ಗೆ ತೋರಿಸಿದ್ದಾರೆ. ಸುಂದರ ಫೋಟೋ ಪೋಸ್ಟ್ ಮಾಡಿದ್ದರು. ಅವರ ಅಭಿಮಾನಿಗಳಿಗೆ ಮಕ್ಕಳ ದಿನಾಚರಣೆಯ ಗಿಫ್ಟ್ ನೀಡಿದ್ದಾರೆ. ತಮ್ಮ ಮಗುವಿನ ಮುಖ ತೋರಿಸಿದ್ದಾರೆ. ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಗುವಿನ ಫೋಟೋ ಹಂಚಿಕೊಂಡಿದ್ದಾರೆ ನೇಹಾ ರಾಮಕೃಷ್ಣ. ನವೆಂಬರ್ 14ರಂದು ನಮ್ಮ ಪುಟ್ಟ ಮಗುವಿನ ನೋಟವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದೇವೆ ಎಂದು ಹೇಳಿ ನೇಹಾ ಅಭಿಮಾನದಲ್ಲಿ ಸಲ್ಲಿಸಿರುವ ಅಭಿಮಾನಿಗಳು ಸಿಮ್ಮಿ, ಗೊಂಬೆ ಮರಿ, ಗೊಂಬೆ ಹೀಗೆ ತಮ್ಮಿಷ್ಟದ ಹೆಸರನ್ನು ಗೊಂಬೆ ಮಗುವಿನ ಕರೆದಿದ್ದಾರೆ. ಕ್ಯೂಟ್ ಮಗುವನ್ನು ನೋಡಲು ಎರಡು ಕಣ್ಣು ಸಾಲುತ್ತಿಲ್ಲ. ಮಗು ತುಂಬ ಮುದ್ದಾಗಿದೆ ಎಂದು ಕಮೆಂಟ್ ಮಾಡಿದ್ದಾರೆ ಅಭಿಮಾನಿಗಳು. ಅಪ್ಪನ ಮುದ್ದು ತುಂಬ ಹೆಚ್ಚಾಗಿದೆ ಎಂದು ಅಕ್ಟೋಬರ್ 29ರಂದು ನೇಹಾ ಗೌಡ ಚೊಚ್ಚಲು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಖುಷಿ ಸುದ್ದಿಯನ್ನು ನೇಹಾ ಗೌಡ ಹಾಗೂ ಅವರ ಪತಿ ಚಂದನ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆ ಮಗುವಿಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡೋಣ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.